ಸರ್ ನಮಸ್ತೆ. ನಮಸ್ತೆ, ಹೇಳಿ. ಬಿಗ್ ಬಾಸ್ನ ಮುಚ್ಚಿಸ್ಬೇಕು ಅಂತೇಳಿ ಅಂದರೆ ಕ್ಲೋಸ್ ಮಾಡಬೇಕು ಅಂತ ಭಾಳಷ್ಟು ಹೋರಾಟ ಮಾಡ್ತಾ ಇದ್ರಿ. ಹೌದು. ಆದರೆ ರೀಸನ್ಗಳು ದಯಮಾಡಿ ರಾಜ್ಯದ ಜನತೆಗೆ ತಿಳಿಸ್ಬೋದಾ ಯಾವ ಕಾರಣಕ್ಕೆ ಅಂತೇಳಿ? ಖಂಡಿತವಾಗೂ ಏನ್ ಜಾಲಿವುಡ್ ಅನ್ನೋ ಒಂದು ಸಂಸ್ಥೆ ತಮಿಳುನಾಡಿಂದ ಬಂದಿರತಕ್ಕಂತ ಇದ್ರ ಮಾಲೀಕರು ಸಂಪೂರ್ಣವಾಗಿ ಹಾಂ ಏನ್ ಇಲ್ಲಿನ ಎಲ್ಲಾ ಕಾನೂನುಗಳನ್ನ ಗಾಳಿಗೆ ತೂರಿ ಓಕೆ ಇಲ್ಲಿ ಅವ್ರದೇ ಆದಂತ ಪಾರುಪತ್ಯವನ್ನ ಮೆರಿಲಿಕ್ಕೆ ಹಾಂ ದುರಹಂಕಾರದಿಂದ ಅಧಿಕಾರಿಗಳಿಗೂ ಗೌರವ ಕೊಡದೆ ಹ್ಞೂ ಸುಮಾರು 2 ವರ್ಷದಿಂದ ಹ್ಞೂ ಯಾವುದೇ ವಿದ್ಯುತ್ ಶಕ್ತಿ ಇರ್ಬೋದು, ಪರಿಸರ ಮಾಲಿನ್ಯ ಇರ್ಬೋದು, ಪ್ರತಿಯೊಂದು ಅನುಮತಿಯನ್ನು ಪಡೆಯದೆ ಹ್ಞೂ ಯಾರ ಅಧಿಕಾರಿಗಳಿಗಾಗ್ಲೇ ಇದು ಏನು ಬಿಗ್ ಬಾಸ್ಗೆ ನಾವು ವಿರೋಧ ಅಲ್ಲ, ಓಕೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವಿರೋಧ ಅಲ್ಲ. ಹ್ಞೂ ಇಲ್ಲಿ ಯಾರು ಈ ಸಂಸ್ಥೆಯ ಮಾಲೀಕರಿದಾರಲ್ಲ, ಹಾಂ ಜಾಲಿವುಡ್ ಅನ್ನೋ ಸಂಸ್ಥೆಯ ಮಾಲೀಕರಿದಾರಲ್ಲ, ಹೌದು ಈ ಮಾಲೀಕರ ವಿರುದ್ಧ ಸರ್. ಓಕೆ, ಹೌದು, ನಿಮ್ಮ ಹೋರಾಟ ಕರೆಕ್ಟಾಗಿದೆ. ಆದರೆ ಇವಾಗಲೇ ಅವಶ್ಯಕತೆ ಏನಿತ್ತು? ಈಗ ಇಷ್ಟು ವರ್ಷದಿಂದ ಆಗಲೇ ನೀವು ಹೇಳ್ದಂಗೆ ಖಂಡಿತ ಇದು ತಪ್ಪು ಅಭಿಪ್ರಾಯ. ಇದು ರಾಜ್ಯದ ಜನತೆಗೆ ನಿಮ್ಮ ಮಾಧ್ಯಮದ ಮುಖಾಂತರ ಗೊತ್ತಾಗ್ಲಿ. ಈಗಾಗ್ಲೇ 1 ತಿಂಗಳ ಹಿಂದೆನೆ ಹೌದು ಬಿಗ್ ಬಾಸ್ ಸ್ಟಾರ್ಟ್ ಆಗಿರೋದು 11 ದಿನ ಆಯ್ತಷ್ಟೇ. ಹೌದು 1 ತಿಂಗಳ ಹಿಂದೆನೆ ಹ್ಮ್ ಮಾಧ್ಯಮದಲ್ಲಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಏನಂತ ಇಂತ ಏನೋ ಅನುಮತಿಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಹಾ ಈ ಜಾಲಿವುಡ್ ಮಾಲೀಕರು ಅಂತ ಹೇಳಿ ಈ ಸಂಸ್ಥೆ. ನೀವು ಬಿಗ್ ಬಾಸ್ ಈಗ ಶುರುವಾಯ್ತಲ್ವ ಸರ್? ಮುಂಚೆನೆ ಹೇಳ್ತೀನಿ ಕೇಳಿ, 3 ತಿಂಗಳು ಮುಂಚೆನೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಓಕೆ, ಇವರು 3 ನೋಟಿಸ್ಗೂ ಉತ್ತರ ಇಲ್ಲ. ಯಾವ್ದು ಸ್ಟುಡಿಯೋದವರು? ಹೌದು, ತುಂಬಾ ನಿರ್ಲಕ್ಷ್ಯವನ್ನ ತಾಳಿದ್ದಾರೆ. ಓಕೆ, ಕಾರಣ ಏನು ಅಂತ ಗೊತ್ತಿಲ್ಲ. ಹ್ಮ್ ಹ್ಮ್ ಅಥವಾ ಇವ್ರು ನಮ್ಗೆ ಯಾರ ರಾಜಕೀಯದವ್ರ ಸಪೋರ್ಟ್ ಇದೆ ಅಂತಾನೋ, ಅಥವಾ ಅಲ್ಲ, ಈಗ ಜನರೇ ಹೇಳ್ತಾ ಇದಾರೆ ಎಲ್ಲ ನೀವು ಡಿ ಕೆ ಶಿವಕುಮಾರ್ ಅವರು ಜೊತೆ ಕಾಂಗ್ರೆಸ್ ಅವರು ಒಂದಿಷ್ಟು ನಟ್ಟು ಬೊಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು. ಆ ರೀತಿಯಾಗಿ ಇವಾಗ ಸಂಘಟನೆಯವ್ರನ್ನ ಬಳಸ್ಕೊಂಡು ಮಾಡಕ್ ಹೊರಟಿದ್ದಾರೆ. ಖಂಡಿತವಾಗೂ ನಮ್ಮ ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಸರ್. ಬಿಗ್ ಬಾಸ್ ಶುರುವಾಯ್ತಲ್ಲ ಸರ್, ಈಗ ನೀವು ಹೇಳ್ದಂಗೆ 12 ದಿನ ಆಯ್ತಲ್ವಾ? ಕಾನೂನಿಗಿಂತ ಯಾರು ದೊಡ್ಡವರಲ್ವಾ ಸರ್ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಅದು ಖಂಡಿತವಾಗ್ಲೂ ಒಪ್ಕೊಳ್ತೀವಿ. ಆದ್ರೆ ಬಿಗ್ ಬಾಸ್ ಶುರುವಾಯ್ತಲ್ವಾ, ಶುರುವಾದಾಗ ನೀವು ನಡೆಯೋಕೆ ಅವಕಾಶ ಕೊಡ್ಬಾರಿತ್ತು, ಅಥವಾ ಬಿಗ್ ಬಾಸ್ ಅವ್ರಿಗೆ ಮಾಡ್ತಾ ಇದ್ರಿ ತಪ್ಪಿದೆ ಅಂತ ಹೇಳ್ಬೇಕಿತ್ತು. ಇದಕ್ಕೆ ಉತ್ತರ ಹೇಳ್ದು ಕೇಳಿ. ಈಗಾಗಲೇ ಎಲ್ಲೆಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಕನ್ನಡ ಪರ ಹೋರಾಟಗಾರರು, ಅದೆಲ್ಲವೂ ಮಾಹಿತಿ ಇಲ್ಲಿನ ಮಾಲೀಕರಿಗಿದೆ. ಇದನ್ನೆಲ್ಲವನ್ನ ಮುಚ್ಚಿಟ್ಟಿ ಬಿಗ್ ಬಾಸ್ ಜೊತೆ ನಾನು ಇರ್ತೀನಿ, ಯಾರೇ ಬಂದ್ರು ನಾನು ಇದನ್ನ ಎದುರಿಸ್ತೀನಿ ಅನ್ನೋ ಮಂಡ ಧೈರ್ಯ ತಮಿಳುನಾಡಿಂದ ಬಂದಿರತಕ್ಕಂತ ಇವರು ಇಲ್ಲಿ ಮಂಡ ಧೈರ್ಯ ಮತ್ತು ದುರಾಂಕಾರವನ್ನ ಪ್ರದರ್ಶನ ಮಾಡಿರೋದು. ಇಲ್ಲಿ ನಾವ್ ಯಾರು ಕೂಡ ಬಿಗ್ ಬಾಸ್ ವಿರೋಧಿಗಳಲ್ಲ, ಅದನ್ನ ತಮಗೆ ಒತ್ತಿ ಹೇಳ್ತಾ ಇರೋದು. ಸರ್, ಈಗ ಆ ಮನುಷ್ಯ ಬಂದ್ರು ಸ್ಟುಡಿಯೋ ಮಾಡಿದ್ರು. ಸರ್, ಈಗ ಆ ಮನುಷ್ಯ ಬಂದ್ರು ತಮಿಳ್ನಾಡಿಂದ ಸ್ಟುಡಿಯೋ ಮಾಡಿದ್ರು. ಈಗ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಂದು ದೊಡ್ಡ ಸಂಸ್ಥೆ, ಕಲರ್ಸ್ ಕನ್ನಡ ಅಂತ ಒಂದು ದೊಡ್ಡ ಸಂಸ್ಥೆ, ನೂರಾರು ಜನ ಅನ್ನೋದಕ್ಕಿಂತ 500ಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದೆ. ಅದೆಲ್ಲ ಕೆಲಸ ಮಾಡ್ತಾ ಇರೋರೆಲ್ಲ ನಮ್ಮ ಕನ್ನಡಿಗರೇ, ಆಲ್ಮೋಸ್ಟ್ 90%. ಈಗ ಅವರ ಕುಟುಂಬಗಳಿಗೆ ಎಷ್ಟು ಸಮಸ್ಯೆ ಆಗ್ತದೆ, ಸಂಬಳ ಹೋಗುತ್ತೆ. ಜೊತೆಗೆ ಒಂದು ದೊಡ್ಡ ಇವತ್ತು ಟೆಲಿವಿಷನ್ ಇಂಡಸ್ಟ್ರಿನಲ್ಲೇ ಕರ್ನಾಟಕದಲ್ಲಿ ಬಿಗ್ ಬಾಸ್ ಅಂದ್ರೆ ಒಂದು ನಂಬರ್ 1 ಇರ್ತಕ್ಕಂಥ ಒಂದು ಟೆಲಿವಿಷನ್ ಶೋ. ಈಗ ಅದೊಂದು ಹೌದು, ಬಿಗ್ ಮನರಂಜನಾ ಕಾರ್ಯಕ್ರಮನ ಆಯೋಜನೆ ಮಾಡೋರು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿ, ಮನರಂಜನಾ ಕಾರ್ಯಕ್ರಮ ಆಯೋಜನೆ ಮಾಡ್ತಾರಲ್ಲ, ಅವ್ರಿಗೆ ಇದರದ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಾನ್ ಕೇಳಿದ್ರೆ ಇಷ್ಟೇ. ಓಕೆ, ಖಂಡಿತ ಇದನ್ನೆಲ್ಲವನ್ನು ತಿಳ್ಕೊಬೇಕಾಗಿಲ್ವಾ? ಖಂಡಿತ ತಿಳ್ಕೊಬೇಕು. ಯಾಕೆ ತಿಳ್ಕೊಳ್ಳಿಲ್ಲ ಇವ್ರು? ಹಾಗಾದ್ರೆ ಅವರು ಕೂಡ ಮಂಡತನ ಪ್ರದರ್ಶನ ಮಾಡಿದ್ರೆ ಹಾಗಾದ್ರೆ ಅವ್ರ ಉದ್ದೇಶ ಏನು? ನಾವ್ಯಾರು ಅಂದ್ರೆ ಅವರಿಗೆ ಮಾಹಿತಿ ಇತ್ತು, ಅವರು ಕೂಡ ಒಂದಿಷ್ಟು ಮುಂಜಾಗ್ರತೆ ವಹಿಸ್ಲಿಲ್ಲ ಅಂತ ತಾವ್ ಹೇಳ್ತಾ ಇರೋದು ಅಲ್ವಾ? ಓಕೆ, ಎಸ್ ಸರ್, ಖಂಡಿತವಾಗ್ಲೂ ಸರ್, ಖಂಡಿತ ನೀವ್ ಹೇಳೋದು ಕರೆಕ್ಟ್ ಇದೆ. 500 ಜನ ಕೆಲಸ ಮಾಡೋರು ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ನಾವ್ ಯಾರು ಬಂದಿಲ್ಲ. ಕಾನೂನು ಎಲ್ರಿಗೂ ಒಂದೇ. ಬಿಡದಿಯಲ್ಲಿ ಇದೇ ರೀತಿ ಇವತ್ತೇನ್ ನೋಡಿ, ಡಿ ಕೆ ಶಿವಕುಮಾರ್ ಅವ್ರ ಬೆಳಿಗ್ಗೆ ಹೇಳ್ತಾರೆ, ನಾನು ಡಿಸಿಗೆ ಮಾತಾಡಿದೀನಿ 15 ದಿನಗಳ ಗಡುವು ಕೊಡಿಸಿ ಅಂತ. ಹೌದು, ಡಿ ಕೆ ಶಿವಕುಮಾರ್ ಕಾನೂನ ಅಲ್ಲ, ಈಗ ಉಪಮುಖ್ಯಮಂತ್ರಿಗಳು ಒಂದು ಅವಕಾಶ ಕೊಡ್ತಾ ಇದಾರೆ. ಹೆಂಗ್ ಕೊಡಿಸ್ಬಿಡ್ತಾರೆ? ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ದಂಗಾಗಲ್ವಾ? ಹಂಗಾರೆ ಅಲ್ಲ, ಅವರು ತಿದ್ಕೊಳ್ಳಕ್ಕೆ, ಅವರೆಲ್ಲ ಸರಿಪಡಿಸ್ಕೊಳ್ಳಕ್ಕೆ ಅವಕಾಶ ಕೊಡ್ತಾ ಇರೋದು. ಅವಕಾಶಗಳು ಕೊಟ್ಟಿದಾರಲ್ಲ, ಆಲ್ರೆಡಿ 3-4 ನೋಟಿಸ್ ಕೊಟ್ಟಿದಾರಲ್ವಾ? ಈಗ ಬರೀ ನೋಟಿಸ್ ಅಲ್ಲೇ ಬರೀ ಬಾಯಿ ಮಾತಲ್ಲಿ ನಡೀತಾ ಇತ್ತು, ಬರೀ ಪತ್ರಿಕೆ ಯಾರಿಗೂ ಗೊತ್ತಿಲ್ದಂಗೆ ನಡೀತಾ ಇತ್ತು, ಸರ್ಕಾರದ ಗಮನಕ್ಕೆ ಬಂದಿರ್ಲಿಲ್ಲ, ಅಧಿಕಾರಿಗಳ ಲೆವೆಲ್ ಅಲ್ಲೇ ಎಲ್ಲಾನು ಮುಚ್ಚಾಕಕ್ ಪ್ರಯತ್ನ ಪಡ್ತಾ ಇದ್ರು. ಈಗ ಸರ್ಕಾರದ ಲೆವೆಲ್ ಹೋಗಿದೆ, ಇವಾಗ ಮಾಡ್ಲೇಬೇಕಂತ ಅನಿವಾರ್ಯತೆ ಇದೆ, ಚಾನಲ್ ಅವ್ರಿಗೂ ಇದೆ. ಯಾಕೆಂದ್ರೆ ಕೋಟಿ ಖರ್ಚು ಮಾಡಿರ್ತಕ್ಕಂಥ ಸೆಟ್ ಇದೆ.
ಅದನ್ನ ಬೇರೆ ಕಡೆ ಎತ್ಕೊಂಡು ಹೋಗಕ್ಕಾಗಲ್ಲ. ಅಲ್ಲ, ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕತ್ತೀನಿ. ನೀವು ಕೂಡ ಕಾನೂನಿಗಿಂತ ದೊಡ್ಡವರ ಸರ್? ಯಾರು ಕೂಡ ಇಲ್ಲ ಸರ್. ಅಲ್ಲ, ಇದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಸರ್. ಇದು ಜಿಲ್ಲಾಧಿಕಾರಿಗಳು ಬಂದು, ಒಬ್ರು ತಹಸೀಲ್ದಾರರು ಬಂದು ಏನೋ ಇದ್ ಮಾಡ್ಬಿಟ್ಟು ಸೀಲ್ ಹೊಡಿತಾರೆ ಅಂದ್ರೆ ಅವರು ಕೂಡ ಓದಿರ್ತಾರೆ, ಅವ್ರಿಗೂ ಕಾನೂನಿನ ಅರಿವಿದೆ. ಸುಮ್ಮನೆ ಒಂದು ಸಂಸ್ಥೆನ ಏಕಾಏಕಿ ಅವರು ಮುಚ್ಲಿಕ್ಕೆ ಆಗಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ಅರಿವನ್ನ ತಗೊಂಡೆ, ಕಾನೂನು ಅರಿವನ್ನ ತಿಳ್ಕೊಂಡೆ ಒಬ್ರು ತಹಸೀಲ್ದಾರರು ಬಂದು ಮುಚ್ಚಿಸ್ತಾರೆ ಅಂದಾಗ ಇದನ್ನ ರಾತ್ರಿ ಮುಚ್ಚಿಸ್ಬಿಟ್ಟು ಈಗ ಬೆಳಗ್ಗೆ. ಸರ್, ಈಗ ಕರ್ನಾಟಕದ ಜನತೆ ಕೇಳ್ತಾ ಇದಾರೆ, ಬಿಗ್ ಬಾಸ್ ಅಭಿಮಾನಿಗಳು ಕೇಳ್ತಾ ಇದಾರೆ, ಬಿಗ್ ಬಾಸ್ ಕ್ಲೋಸ್ ಆದ್ಮೇಲೆ ಮಾಡ್ಬೋದಿತ್ತಲ್ಲ, ಈಗ್ಲೇ ಅನಿವಾರ್ಯತೆ ಏನಿತ್ತು? ಈಗ್ಲೇ ಇಷ್ಟು ವರ್ಷದಿಂದ ಆಲೇ ಸಮಯ ಕೊಟ್ಟಿದ್ರಿ ಸರ್ಕಾರ ಅಥವಾ ಅಧಿಕಾರಿಗಳು. ಹೇಳ್ತಾ ಇರೋದು ಆಯೋಜಕರಿಗೆ ಗಮನ ಇಲ್ವಾ? ಹಾಗಾದ್ರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಆಯೋಜಕರು ಕೂಡ ಅನ್ಕೊಂಡ್ರು ಸರ್, ಇಷ್ಟು ವರ್ಷದಿಂದ ನೀವು ಕೇಳಲಿಲ್ಲ, ಇವಾಗ ಕೇಳ್ಬಿಡ್ತೀರಾ ಅಂತ. ತಪ್ಪೇನಿದೆ? ತಪ್ಪೇ ಅಲ್ವಾ? ಅಧಿಕಾರಿಗಳು ಈಗಲೇ ಇನ್ನೊಂದು 3 ತಿಂಗಳು 2 ತಿಂಗಳು ಬಿಟ್ಕೊಂಡು ಕೇಳ್ಬೋದಿತ್ತಲ್ವಾ? ಅಧಿಕಾರಿಗಳು ಮೊನ್ನೆ ಕೇಳಿರೋದಲ್ಲ ಇದು, ಅದಕ್ಕೆ ನೀವು ತಪ್ಪು ಮಾಹಿತಿ. ಸರ್ ಹೌದು ಸರ್, ಖಂಡಿತವಾಗ್ಲು ಸರ್, ಖಂಡಿತ. ಇಲ್ಲ ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೀನಿ ಸರ್. ಇಲ್ಲ ಪ್ರಕಾಶ್ ಸರ್, ಖಂಡಿತವಾಗ್ಲು ಹೌದು. ಇನ್ನೊಂದು 2 ತಿಂಗಳು ಅವಕಾಶ ಕೊಟ್ಬಿಡಿ, ನಾವು ಶೋ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಮನವಿ ಮಾಡ್ಕೋಬೇಕಾಯ್ತು ನಾವು, ನೀವಲ್ಲ. ಯಾರು ಮನವಿ ಮಾಡ್ಕೋಬೇಕಾಗಿದ್ದಾರು? ಸಂಸ್ಥೆಯವರು. ಇದು ಕೂತ್ರಲ್ಲ ಮತ್ತೆ ಅವ್ರು ಮಂಡತನ ಪ್ರದರ್ಶನ ಮಾಡಿದ್ರಿ, ದುರಾಂಕಾರ. ದುರಾಂಕಾರವನ್ನ ಪ್ರದರ್ಶನ ಮಾಡಿರೋದು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಬಿಗ್ ಬಾಸ್ ವಿರೋಧಿಗಳಲ್ಲ. ಇಲ್ಲ ಖಂಡಿತ ಕೇಳಿಲ್ಲ. ನಿಮ್ಮ ಪ್ರಶ್ನೆಗಳು, ನಿಮ್ಮ ಉದ್ದೇಶ ಸರಿ ಇದೆ ಸರ್. ಪ್ರಕಾಶ್ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಾಲಿವುಡ್ ಅನ್ನೋ ಸಂಸ್ಥೆ ಏನಿದೆ, ಇದು ದುರಾಂಕಾರದ ಪ್ರದರ್ಶನ ಮಾಡಿದ್ರೆ ಆ ಮಾಲೀಕರು ಮತ್ತೇನ್ ಮಾಡ್ತಾರೆ ಅಧಿಕಾರಿಗಳು? ಅದೇ ಅಂದ್ರೆ ಈಗ ದುರಂಕಾರ ಅವ್ರು ತೋರಿದ್ರು ಅಂತ ಇವರೊಂಥರ, ಇವರು ಕೂಡ ಒಂದು ರೀತಿನಲ್ಲಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ತಾವ್ ಹೇಳ್ತಾ ಇರೋದು ಅಧಿಕಾರಿಗಳು. ಸತ್ಯ ಅಲ್ಲ, ಅಲ್ಲಿಗೆ ಏನಾಯ್ತು? ಕಾನೂನಾತ್ಮಕವಾಗಿ ಓಕೆ, ನೀವು ಏನೇ ಒಂದು ತಪ್ಪು ನಡೆದಿದೆ ಅಂತ ಅಂದಾಗ ಕಾನೂನಾತ್ಮಕವಾಗಿ ಅದನ್ನ ಬಗೆಹರಿಸಬೇಕು, ನೋಟಿಸ್ ಕೊಡಬೇಕು, ಬುದ್ಧಿ ಕಲಿಸ್ಬೇಕು, ಅವ್ರ ಕರ್ತವ್ಯನ ನಿರ್ವಹಿಸೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಸೇಡಿಗೆ ಪ್ರತಿ ಸೇಡು ಅಂತನಾ? ಇಲ್ಲ, ಅದ್ಯಾಕೆ ಹಂಗ ಅನ್ಕೋಬೇಕು? ಸೇಡಿಗೆ ಪ್ರತಿ ಸೇಡು ತಗೊಳಕ್ಕೆ ಇದೇನಿಲ್ಲ. ಇಲ್ಲಿ ಒಂದು ಸಂಸ್ಥೆ ನಡೆಸಬೇಕಾಗಿದ್ರೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಎಷ್ಟು ಸುರಕ್ಷತೆ ಇರ್ಬೇಕು ಒಳಗಡೆ, ಇದನ್ನೆಲ್ಲ ತಾವು ತಮ್ಮ ಗಮನದಲ್ಲಿ ಇಲ್ಲ. ಇದನ್ನ ನಾನು ಹೇಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ. ಸುರಕ್ಷತೆ ಬಗ್ಗೆ ಬಹಳ ಎಡವಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಕೆಲವರು ವಿರೋಧ ಮಾಡ್ತಾ ಇದಾರೆ ಅಂತ ಕೇಳ್ಬಂತು. ಹೌದಾ? ಈಗ ಸ್ಥಳೀಯವಾಗೇನು ಪಬ್ಲಿಕ್ ಕೂಡ ವಿರೋಧ ಮಾಡ್ತಾರೆ ಇದನ್ನ. ಯಾಕೆ ವಿರೋಧ ಮಾಡ್ತಾರೆ ಅಂದ್ರೆ, ಇಂತ ಸಂಸ್ಥೆ ನಡೆಸೋರ್ಗೆ ಜವಾಬ್ದಾರಿ ಇಲ್ವಾ? ತಾವ್ ಹೇಳ್ತಾ ಇದ್ದೀರಾ ಈಗ ಕೊಡ್ಬೋದಾಯ್ತು ಸಮಯ ಅಂತ ತಾವ್ ಹೇಳಿದ್ರಿ. ಜನತೆಗಳ ಪರವಾಗಿ ಸಮಯ ಕೊಡ್ಬೋದಾಯ್ತು ಅವ್ರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಇದನ್ನ ನಾವು ನೀವು ಮಾಧ್ಯಮದವರು ನೀವು ಮಾಡೋದಲ್ಲ. ಇದಕ್ ಸಂಬಂಧಪಟ್ಟ ಯಾರ ಮಾಲೀಕರಿರ್ತಾರೆ, ಇವತ್ತೇನು ಹೋಗಿ DC ಮುಂದೆ ಮಂಡಿ ಉರ್ಕೊಂಡ್ ಕೂತಿದ್ದಾರೆ, ಈ ಕೆಲಸ ಅವತ್ತೇ ಮಾಡ್ಬೋದಾಯ್ತು. 500 ಜನದ ಹೊಟ್ಟೆ ಮೇಲೆ ಹೊಡಿಬಾರ್ದಪ್ಪ, ನಾನು ಒಂದು ದಿನ ಊಟ ಸಿಗ್ತಾ ಹೋದ್ರೆ ಬಹಳ ಸಮಸ್ಯೆ ಆಗುತ್ತೆ, ನಾನು ಖಂಡಿತವಾಗೂ ಮಾಡ್ಬೇಕು ಅಂತ ಹೇಳಿ ಮಾಡ್ಬೋದಾಯ್ತಲ್ಲ. ಯಾಕೆ ಮಾಡ್ಲಿಲ್ಲ ಅವತ್ತು? ಖಂಡಿತ ಮಾಡ್ಬೇಕಿತ್ತು. ಅಂದ್ರೆ ನಮ್ಮ ಅಧಿಕಾರಿಗಳು ಇಷ್ಟೊಂದು ಎದೆಗಾರಿಕೆ ತೋರಿಸ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಇಲ್ಲಿ ಯಾಕೆ ಗೊತ್ತಾಗಿಲ್ಲ? ಗೊತ್ತಾಗ್ಬೇಕು ಸರ್. ಕಾನೂನು ಎಲ್ಲಾರ್ಗು ಒಂದೇ. ಈಗ ಅಧಿಕಾರಿಗಳು ಏನ್ ಮಾಡ್ತಾರೆ, ನಾಳೆ ದಿನ ರಾಜಕಾರಣಿಗಳು ಮಾತು ಕಟ್ಕೊಂಡು ನಾವು ಇವತ್ತು ನಾಳೆಲಿ ಯಾಕಪ್ಪ ನಾವು ಸಮಸ್ಯೆ ಮಾಡ್ಕೊಳ್ಳೋದು ಅಂತ ಹೇಳಿ ಅಧಿಕಾರಿಗಳು ನೆನ್ನೆ ಬಂದ್ರು. ನಾವು ಏನ್ ಕೊಟ್ಟಂತ ಕಂಪ್ಲೇಂಟ್ ಗೆ ಸ್ಪಂದಿಸಿದ್ರು. ಬಂದು ಅವ್ರೇನು ಕಾನೂನಾತ್ಮಕವಾಗಿ ಅವ್ರೇನ್ ಕೆಲಸ ಮಾಡ್ಬೇಕಾಯ್ತು ಮಾಡಿದ್ದಾರೆ. ಪ್ರತಿ ಸಾರಿನೂ ಇಂತ ಎದೆಗಾರಿಕೆ ಎಲ್ಲಾರ ಮೇಲೂ ತೋರ್ಸೋದಿಲ್ವಲ್ಲ ಪ್ರಕಾಶ್ ಸರ್ ನಮ್ಮ ಅಧಿಕಾರಿಗಳು? ಇಲ್ಲ, ಖಂಡಿತವಾಗೂ ತೋರಿಸ್ತಾರೆ. ಕೇಳೋರ್ ಗಟ್ಟಿತನ ಇರ್ಬೇಕು. ಅದೇ ಆ ಗಟ್ಟಿತನ ಎಷ್ಟು ಜನಕ್ಕಿದೆ? ಅದನ್ನೇ ಈಗ ನಾವ್ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಬೋದು. ಹೌದು, ಇಡೀ ಪ್ರಪಂಚವನ್ನೆಲ್ಲ ಸರಿ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತ ನಾವ್ ಇರ್ತಕ್ಕಂಥದ್ದಾದ್ರೂ ನಮ್ ಕೈಲಾದಂತದನ್ನ ನಾವು ಪ್ರಶ್ನೆ ಮಾಡುವಂತದ್ದು. ಅಧಿಕಾರಿಗಳು ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ. ಯಾಕೆ ಮಾಡಲ್ಲ? ಹೋಗಿ ಕೂತ್ಕೋಬೇಕು, ಮಾಡಿಸ್ಬೇಕು. ಓಕೆ, ಈಗ ಜಾಲಿವುಡ್ ಸ್ಟುಡಿಯೋದವ್ರಿಗೆ ಏನನ್ನ ಹೇಳಕ್ ಬಯಸ್ತೀರಿ ಪ್ರಕಾಶ್ ಸರ್? ಏನಿಲ್ಲ, ತಮ್ಮ ದುರಾಂಕಾರವನ್ನ ಬಿಟ್ಟು ಸರ್ಕಾರ ತೀರ್ಮಾನ ತಗೊಳ್ಳೋದಲ್ಲ ಇದು. ಏನು ಸುಪ್ರೀಂ ಕೋರ್ಟ್ ಏನಾದ್ರು ತೀರ್ಮಾನ ತಗೊಂಡ್ರೆ, ಈಗ ಹೈಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಏನಾದ್ರು ತೀರ್ಮಾನ ತಗೊಂಡ್ರೆ ನಾವು ಕಾನೂನಿಗಿಂತ ಯಾರು ನಾವು ದೊಡ್ಡವರಲ್ಲ. ಕಾನೂನಿಗೆ ನಾವು ಬೆಲೆ ಕೊಡ್ತೀವಿ. ಹಾಗೆ ಅವರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಎಚ್ಚರಿಕೆಯನ್ನ ಕೊಡ್ತೀನಿ. ಒಳಗಡೆ ಸಂಪೂರ್ಣವಾಗಿ ತಮಿಳ್ ಆಕ್ಟರ್ಗಳು ಅವ್ರದ್ದು ಕಟೌಟ್ಗಳನ್ನ ಇಟ್ಟಿದಾರಂತೆ ತಮಿಳಲ್ಲಿ ಬರ್ದಿ. ಇದನ್ನ ನಾವ್ಯಾರು ಕನ್ನಡ ಪರ ಹೋರಾಟಗಾರರು ಸಹಿಸಲ್ಲ. ಒಂದು ವೇಳೆ ಇವತ್ತೇನಾದ್ರೂ ಅವ್ರಿಗೆ ರಿಲೀಫ್ ಸಿಕ್ಕಿ ಇದು ಓಪನ್ ಆದ್ರೆ ನಾವಂತೂ ಕೂಡ DC ಅವ್ರಿಗೂ ನಾವು ಕೂಡ ಮತ್ತೊಮ್ಮೆ ಮನವಿ ಮಾಡ್ತೀವಿ. ಏನಂತ, ಇಡೀ ಬಿಡದಿಲಿ ಯಾರ್ಯಾರ ಕಾರ್ಖಾನೆಗಳನ್ನ ಇದೇ ವಿಚಾರವಾಗಿ ಮುಚ್ಚಿದಿರ ನೀವು ಪಾಪ, ಅವ್ರಿಗೂ ಕೂಡ ಒಂದ್ ನ್ಯಾಯ ಕೊಡಿ. ಹಾಗಾದ್ರೆ ಇದು ಬರೀ 600 ಕುಟುಂಬ, ಇಲ್ಲಿ
ಸುಮಾರು ಕಂಪನಿಗಳನ್ನ ಮುಚ್ಚಿದಾರ್ರಿ. ಓಕೆ. ಇಲ್ಲಿ ಎಲ್ಲಿಂದನೋ ನೀನ್ ತಮಿಳ್ನಾಡಿಂದ ಬಂದ್ಬಿಟ್ಟು ಇಲ್ಲಿ ರಾಜ ಪಾರುಪತ್ಯನ ನೀನು ಸ್ಥಾಪಿಸ್ತೀಯ ಅಂದ್ರೆ ನಾವು ಕನ್ನಡಿಗರಂಗ ಏನ್ ಮಾಡ್ಬೇಕು ಇಲ್ಲಿ ಕುತ್ಕೊಂಡು? ಇವ್ರು ಆಡಿದ್ನೆಲ್ಲ ನೋಡ್ಕೊಂಡ್ ಕುತ್ಕೋಬೇಕಾ? ಇವತ್ತು ಹೋಯ್ತಾರೆ ಬೆಳಿಗ್ಗೆ DCM ನ ಭೇಟಿ ಮಾಡ್ತಾರೆ. DCM ಅವರು ಒಂದು ಹೇಳಿಕೆ ಕೊಡ್ತಾರೆ ಮಾಧ್ಯಮದ ಮುಖಾಂತರ, 15 ದಿನ ಗಡುವು ಕೊಡಿ. ಇವ್ರು ಯಾರು ಹೇಳಕ್ಕೆ? ಕೋರ್ಟ್ ಇದೆ, ಕೋರ್ಟ್ ಆದೇಶ ಮಾಡುತ್ತೆ. ಈಗ DCM ಅವರ ಮಾತಿಗೆ ಅಧಿಕಾರಿಗಳು ಬೆಲೆ ಕೊಟ್ಟು ಗೌರವ ಕೊಟ್ಟು ಅವಕಾಶ ಮಾಡಿಕೊಟ್ರೆ ತಮ್ಮ ನಡೆ ಏನಿರುತ್ತೆ? ಅಲ್ಲ, ನಮ್ಮ ನಡೆ ಖಂಡಿತವಾಗೂ ನಾನು DK ಶಿವಕುಮಾರ್ ಅವ್ರಿಗೆ ಹೇಳೋದಿಷ್ಟೇ, ಇದೇ ನಿಲುವನ್ನ ಎಲ್ಲಾ ಕಡೆಗೂ ತಗೊಳ್ಳಿ. ಪಾಪ ಎಷ್ಟು ಕಂಪನಿಗಳು ಇಲ್ಲಿ ಮುಚ್ಚಿದಿರಲ್ಲ, ಎಲ್ಲಾ ಕಂಪನಿಗಳಿಗೆ ಇದೇ ನ್ಯಾಯ ಕೊಡಿ. ಮನರಂಜನೆ ಕೊಡಬೇಕು, ಜನರು ಕೇಳ್ತಾ ಇದಾರೆ, ಅದಕ್ಕೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ, 100 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಆಯ್ತು, ಈಗ ಬೇರೆಯವರು ಹಂಗಾರೆ ಬೇರೆಯವ್ರು ಯಾರು ನಮ್ಮ ಕನ್ನಡದ ಆರಾಧ್ಯ ನಟ, ಎಲ್ಲರ ನೆಚ್ಚಿನ ನಟ ಸುದೀಪ್ ಅವರು, ಅವ್ರಿಗೆ ಗೌರವ ಕೊಡೋಣ ಕನ್ನಡ ನಟರಿಗೆ. ಬರಲ್ಲ. ಆಮೇಲೆ ಮನರಂಜನಾ ಕಾರ್ಯಕ್ರಮ ಈಗ ನೀವು ಆ ಸ್ಟುಡಿಯೋ ಓಪನ್ ಮಾಡೋದ್ ಬಿಡ್ಬೇಡಿ. ಈಗ ಬರೀ ಬಿಗ್ ಬಾಸ್ ಒಂದು ನಡ್ಸಕ್ ಅವಕಾಶ ಮಾಡಿಕೊಟ್ರೆ ಸರ್ಕಾರ, ಹೆಂಗ್ ಅವಕಾಶ ಮಾಡ್ಕೊಟ್ರೆ ಅವಕಾಶ ಕೊಟ್ರೆ ಅಧಿಕಾರಿಗಳು, ನಿಮ್ಮ ನಡೆ ಏನು? ಖಂಡಿತವಾಗೂ ನಮ್ದು ಸಂಪೂರ್ಣವಾಗಿ ವಿರೋಧ ಇದೆ. ನಮ್ಮ ಹೋರಾಟ ಮುಂದುವರಿಯುತ್ತಷ್ಟೇ. ಮಾಡೋದಿದ್ರೆ ಎಲ್ಲವನ್ನೂ ಕರೆಕ್ಟ್ ಆಗಿ ಮಾಡಿ. ತೀರ್ಮಾನ ಎಲ್ಲವನ್ನೂ ಕರೆಕ್ಟ್ ಆಗಿ ತಗೊಳ್ಳೋದೇನ್ ಇದೊಂದಕ್ಕೆ ಮಾತ್ರ ಯಾವ ಉದ್ದೇಶದ ಮೇಲೆ ಕೊಡ್ತೀರಾ? ನಾವು ಕೇಳ್ತೀವಿ DCಗೆ, ಯಾವ ಇದ್ರ ಮೇಲೆ ಕೊಟ್ಟಿದ್ರೆ ನಾವು ತಿಳ್ಕೊಬೇಕಲ್ಲ ಕಾನೂನ. ಈ ತರ ಇದೆಯಾ, ರಾತ್ರಿ ಬಂದು ಬೀಗ ಹಾಕ್ಬಿಟ್ಟು ಬೆಳಿಗ್ಗೆ ತೆಗಿಬೋದಾ? ಸಾಧ್ಯ ಇಲ್ಲ. ಮತ್ತೆ ಹಂಗಾರೆ ಏನ್ ಬಂತು ಕಾನೂನಿಗೆ? ಯಾರು ಬೆಲೆ ಕೊಟ್ಟಂಗಾಯ್ತು? ದುಡ್ಡಿದ್ದವ್ರು ಹಂಗಾರೆ ದುಡ್ಡಿದ್ದವ್ರು ಏನ್ ಬೇಕಾದ್ರೆ ಮಾಡ್ಬೋದು ಅಂತನಾ? ರಾತ್ರಿ ಬೀಗ ಹಾಕಿದ್ರೆ ಬೆಳಿಗ್ಗೆ ನಾನು ದುಡ್ಡು ಕೊಟ್ಬಿಟ್ಟು ಯಾರು ಬೇಕಾದ್ರೆ? ನಮ್ಮ ಕನ್ನಡದ ಸಂಸ್ಥೆಗಳು, ಕನ್ನಡದ ನಟರು, ಕನ್ನಡದ ಎಲ್ಲಾ ವ್ಯಕ್ತಿಗಳು ಒಂದು ಅವಕಾಶ ಕೊಡ್ಬೇಕು ಅಂತ ಮನಸ್ಸು ಮಾಡಿದ್ರೆ, ನೀವು ಕನ್ನಡ ಸಂಸ್ಥೆ, ಕನ್ನಡ ಮನರಂಜನಾ ಕಾರ್ಯಕ್ರಮ, ಇವರೆಲ್ಲ ಕಾವೇರಿ ಹೋರಾಟ ಆಗಲಿ, ಮತ್ತೆ ಮಾದಾಯಿ ಹೋರಾಟ ಆಗಲಿ, ತಿರುವಳ್ಳೂರು ಪ್ರತಿಮೆ ಹೋರಾಟ ಆಗಲಿ, ಇಂಥ ಸಂದರ್ಭಗಳಲ್ಲಿ ಎಲ್ಲೋಗಿರ್ತಾರೆ ಸರ್ ಇವರೆಲ್ಲ. ಇವತ್ತು ನೀವು ಕೇಳ್ತಾ ಇದ್ದೀರಾ, ಮಾಧ್ಯಮಗಳು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತೀರಾ? ಖಂಡಿತ ಮಾಧ್ಯಮದವ್ರು ಮಾಡ್ತಾರೆ. ಓಕೆ, ಎಂಟರ್ಟೈನ್ಮೆಂಟ್ ಗಳು ಮಾಡಲ್ಲ ಅಂತ. ಹೌದು, ಯಾರು ಮಾಡ್ತಾರೆ? ಎಷ್ಟು ಜನ ಬಂದಿದ್ದಾರೆ ರೋಡ್ಗಿಳಿದಾರೆ? ಅಣ್ಣವ್ರು ಬಿಟ್ರೆ, ಗೋಕಾಕ್ ಚಳವಳಿ ಅಣ್ಣವ್ರು ತಗೊಂಡಿದ್ ನಿರ್ಧಾರ ಬಿಟ್ರೆ, ಇವತ್ತಿನವರೆಗೂ ಅಂತ ಗಂಡದೆ ಪ್ರದರ್ಶನವನ್ನ ಮಾಡಿದವ್ರು ಯಾರು? ಅವ್ರು ಬಿಟ್ರೆ ಲೀಲಾವತಿ ಅವರು. ಮತ್ತೆ ಪ್ರಕಾಶ್ ಸರ್, ಇನ್ನೊಂದು ತಮ್ಮ ಗಮನಕ್ಕೆ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಜನ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು, ಬಿಗ್ ಬಾಸ್ ಸೀಸನ್ 12 ಏನ್ ನಡೀತಾ ಇದೆ ಅದು ಒಂದಿಷ್ಟು ಡಮ್ಮಿ ಆಯ್ತು, ಆ ಕಾರಣಕ್ಕೆ ಒಂದಿಷ್ಟು ಕಾಂಟ್ರವರ್ಸಿ ಮಾಡಬೇಕು, ಎಲ್ಲ ಜನ ನೋಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದಿಷ್ಟು ಗಮನ ಆ ಕಡೆ ಸೆಳಿಬೇಕು ಅಂತೇಳಿ ಈ ತರ ಕಾಂಟ್ರವರ್ಸಿಗಳು ಮಾಡ್ತಾ ಇದಾರೆ. ಹೋರಾಟಗಾರರು ಇದ್ರಲ್ಲಿ ಒಂದಿಷ್ಟು ಶಾಮೀಲಾದ್ರು ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗೂ ಈ ಭಾವನೆ ತಪ್ಪು. ಆ ರೀತಿ ಯಾರಾದ್ರೂ ಆ ಭಾವನೆಗಳು ಇಟ್ಕೊಂಡಿದ್ರೆ ನೇರ ಚರ್ಚೆಗೆ ಬರ್ಬೋದು. ನಾವಂತೂ ಸಿದ್ಧ. ಕನ್ನಡ ಪರ ಹೋರಾಟಗಾರರು ಇವತ್ತು ಏನಾದ್ರೂ ರಾಜ್ಯ ಸರ್ಕಾರದ ವಿರುದ್ಧ ದನಿ ಎತ್ತಾ ಇದಾರೆ ಅಂದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಒಂದು ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ರೆ, ಅದು ಕನ್ನಡ ಪರ ಹೋರಾಟಗಾರರು ಮಾತ್ರ. ಇಡೀ ಕರ್ನಾಟಕದ ಜನತೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರು ನಮ್ಗೇನ್ ಮನೆ ಮಠ ಇಲ್ವಾ, ಹೆಂಡತಿ ಮಕ್ಳಿಲ್ವಾ? ಎಲ್ಲವನ್ನು ಬಿಟ್ಟು ಯಾಕೆ ಸರ್ಕಾರಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಹಂಗಾರೆ ದೊಡ್ಡವ್ರಿಗೆ ಒಂದು ಇದು ನೀವ್ ಹೇಳ್ತಾ ಇದೀರ, ದೊಡ್ಡ ಶೋ ಅಂತ ಪದೇ ಹೇಳ್ತಾ ಇದ್ದೀರಾ. ಆಯ್ತು, ಅದೇ ಇದು ಯಾವ್ದೋ ಸಣ್ಣ ಧಾರಾವಾಹಿ ಇದು ಮತ್ತೊಂದು ಆಗಿದ್ರೆ ಇಷ್ಟೊಂದು ಜನ ದನಿ ಎತ್ತಾ ಇದ್ರಾ? ಯಾರು ಎತ್ತಾ ಇರಲಿಲ್ಲ ಪಾಪ. ಅವ್ರು ಹಂಗಾರ ಪರಿಸ್ಥಿತಿ ಹಂಗೆ ಮುಚ್ಚೋಗಿರೋರು. ಅವ್ರು ಯಾರಿಗೂ ಬೆಳಕಿಗೆ ಬರಲ್ವಾ? ದೊಡ್ಡ ಶೋ ಸರಿ, ಇಲ್ಲಿ ಶೋದ್ ಬರಲ್ಲ. ಬಿಗ್ ಬಾಸ್ ಇದ್ರ ಒಳಗಡೆ ಇರೋ ಕಾರಣಕ್ಕೋಸ್ಕರ ಅವರು ಗೇಟಿಗೆ ಸೀಲ್ ಹಾಕಿದ್ದಾರೆ. ಪದೇ ನಾನು ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ನಾನು ಇದನ್ನೇ ವಿನಂತಿ ಮಾಡಿರೋದು, ಏನಪ್ಪಾ ಅಂದ್ರೆ, ನಾವಿಲ್ಲಿ ಬಿಗ್ ಬಾಸ್ ವಿರೋಧಿಗಳಲ್ಲ, ಸ್ಪರ್ಧಿಗಳ ವಿರೋಧಿ ಅಲ್ಲ, ಇಚ್ಛಾ ಸುದೀಪ್ ಅವ್ರ ವಿರೋಧಿಗಳಲ್ಲ. ನಾವು ಬಂದಿರೋದು ಏನು ಜಾಲಿವುಡ್ ಅನ್ನೋ ಸಂಸ್ಥೆ ಇದೆ. ಈ ಸಂಸ್ಥೆಯ ಮಾಲೀಕರು ಯಾರಿದ್ದಾರೆ? ಈ ಮಾಲೀಕರು ತಮ್ಮ ದುರಾಂಕಾರವನ್ನ ಬಿಟ್ಟು ಇಲ್ಲಿನ ಕನ್ನಡದ ನೆಲದಕ್ಕೆ, ಕಾನೂನಿಗೆ ಗೌರವವನ್ನ ಕೊಟ್ಟು ಎಲ್ಲವನ್ನು ಅವರು ಪ್ರಾಮಾಣಿಕವಾಗಿ ಪರಿಶೀಲಿಸಿ ಇಟ್ಕೋಬೇಕಾಯ್ತು. ಈಗ ಪ್ರಕಾಶ್ ಸರ್, ತಾವು ಅಲ್ಲಿಗೆ ಹೋದ್ಮೇಲೆ ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ರ ಏನೇನ್ ಸಮಸ್ಯೆ ಇದೆ ಅಂತೇಳಿ? ಖಂಡಿತವಾಗ ಅದು ಸಂಪೂರ್ಣವಾಗಿ ದಾಖಲೆನೇ ಇದೆ. ಏನೇನ್ ಸಮಸ್ಯೆ ಇದೆ ಈಗ ರಾಜ್ಯದ ಜನತೆಗೆ ತಿಳಿಸಬಹುದಾ? ಯಾವ ತರ ಎಲ್ಲ ಉಲ್ಲಂಘನೆ ಆಗಿದೆ, ಏನೇನ್ ಸಮಸ್ಯೆ ಆಗಿದೆ ಅಲ್ಲಿ ಅಂತ ಹೇಳ್ಬೋದಾ? ಅಲ್ಲಿ ಮೊದಲನೇದಾಗಿ ಫೈರ್ ಎಕ್ಸ್ಟೆನ್ಷನ್ ನಿಂದ ಸುಮಾರು 2 ವರ್ಷದಿಂದ ಯಾವುದೇ ರೀತಿಯ ಪರ್ಮಿಷನ್ ತಗೊಂಡಿಲ್ಲ. ಅಂದ್ರೆ ಸುರಕ್ಷತೆ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯ ಈಗ ನಾಳೆನೆ ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು, ಯಾರ್ಯಾರು ಸ್ಪರ್ಧಿಗಳನ್ನ ಕಳ್ಸಿರ್ತಾರಲ್ಲ ಅವ್ರಿಗೆಲ್ಲ ಹೆಚ್ಚು ಕಮ್ಮಿ ಆದ್ರೆ, ನೀವ್ ಹೇಳ್ತಾ ಬಿಗ್ ಬಾಸ್ ಮನೆ ಒಳಗಡೆ ಖಂಡಿತ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ. ಇವರೇ ಬಹಳ ಮುಖ್ಯ ಏನಂದ್ರೆ, ಈ ನೆಲದಲ್ಲಿ ಇಟ್ಕೊಂಡಿದಾರಲ್ಲ, ಫಸ್ಟ್ ಸುರಕ್ಷತೆನ ನಾವು ನಮ್ಮ ಮನೆ ಒಳಗಡೆ ಕರಿಬೇಕಾದ್ರೆ ನಾವು ಸುರಕ್ಷತೆ ಕೇಳ್ತೀವಿ. ಮನೆ ಹೆಂಗಿದೆ ಎಲ್ಲ ನೋಡ್ತೀವಲ್ವಾ? ಖಂಡಿತ. ಮತ್ತೆ ಅದನ್ನ ಇವರು ಸುರಕ್ಷತೆ ಇಟ್ಟಿಲ್ಲ. ಒಂದು ಕಸ ವಿಲೇವಾರಿ ತ್ಯಾಜ್ಯ, ಇದು ಒಂದು ಆ ಘಟಕವನ್ನ ಇಲ್ಲಿ ಇಟ್ಟಿಲ್ಲ. 2
ಹಾ. ಮೂರನೇದು 2.5 ಲಕ್ಷ ನೀರನ್ನ ಹ್ಮ್ ದಿನನಿತ್ಯ ಪೋಲ್ ಮಾಡ್ತಾ ಇದಾರೆ. ಹ್ಮ್ ಈ ನೀರನ್ನ ಸಂರಕ್ಷಣೆ ಮಾಡೋ ಘಟಕನೂ ಕೂಡ ಇವ್ರು ಇಟ್ಟಿಲ್ಲ. ಓಕೆ. ಮೂರನೇದು. ಆಮೇಲೆ ಇವ್ರು ಮಾಡ್ತಕ್ಕಂತ ಏನು ಗಲೀಜು ಕೆಟ್ಟ ನೀರಿದೆ ಹ್ಮ್ ಆ ನೀರನ್ನ ನೇರವಾಗಿ ಋಷಭಾವತಿ ನದಿಗೆ ಬಿಡ್ತಾ ಇದ್ದಾರೆ. ಓಕೆ. ಯಾವುದೇ ಪೈಪ್ ಲೈನ್ ಅನ್ನ ಅಳವಡಿಸ್ಕೊಳ್ಳದೆ. ಓಕೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಹ್ಮ್ ನಾವು ನೋಡಿ 20-30 ಒಂದು ಮನೆ ಕಟ್ಟಬೇಕಾದ್ರೆ ಇದೇ ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು 6 ತಿಂಗಳಾದ್ರೂ ಒಬ್ಬೊಬ್ರು ಕರೆಂಟ್ ಕೊಟ್ಟಿಲ್ಲ. ತಮ್ಮ ಗಮನದಲ್ಲಿ ಇರ್ಬೋದು ಇದು. ಖಂಡಿತ. ಯಾರಿಗೂ ಕೂಡ ಕರೆಂಟ್ ಕೊಟ್ಟಿಲ್ಲ. ಹ್ಮ್ 2 ವರ್ಷ ಆದ್ರೂ ಕೂಡ ಇವ್ರು ಯಾವುದೇ ಪ್ಲಾನಿಂಗ್ ಇಲ್ಲ. ಹ್ಮ್ ನಕ್ಷೆ ಅರ್ಥ ಮಾಡ್ಕೊಳ್ಳಿ, ನಕ್ಷೆ ಇಲ್ಲ ಇದಕ್ಕೆ. ಓಕೆ. ಸರಿಯಾದ ನಕ್ಷೆ ಇಲ್ಲ, ಅದಕ್ಕೆ ಅನುಮತಿ ಇಲ್ಲ. ಹ್ಮ್ ಇಲ್ದೇನೆ ಯಾವ ರೀತಿ ಇವ್ರು ಕರೆಂಟ್ ತಗೊಂಡ್ರು, ಯಾವ ರೀತಿ ಈ ಕಾರ್ಯಕ್ರಮ ನಡೆಸ್ತಾ ಇದಾರೆ. ನಾಳೆ ದಿನ ಅವ್ರಿಗೆ ಏನೋ ಇವಾಗ ಹೆಚ್ಚು ಕಮ್ಮಿ ಆಗ್ಬಿಟ್ಟಿತ್ತು. ಹೌದು. ಯಾವ ರೀತಿ ಕ್ಲೈಮ್ ಮಾಡ್ತಾ ಇದ್ರು. ಓಕೆ. ಇದಕ್ ಪ್ಲಾನ್ ಕೇಳ್ತಾರಲ್ಲ, ಪ್ರತಿಯೊಬ್ರು ಕೇಳ್ತಾರೆ. ಇದಕ್ ಪ್ಲಾನ್ ತಗೊಂಬನ್ನಿ, ಇದು ತಗೊಂಬನ್ನಿ, ಎಲ್ಲ ಇದಿತ್ತ ಕರೆಕ್ಟ್ ಆಗಿದ್ರೆ ಕ್ಲೈಮ್ ಕೊಡ್ತಾರೆ. ಹೌದು. ಏನು ಇಲ್ಲದೆ ಇದ್ರೆ ಅವ್ರ ಸುರಕ್ಷತೆ ನಾವು ಮಾತಾಡ್ತಾ ಇರೋದು ಇಲ್ಲಿ. ಹ್ಮ್ ಇಲ್ಲಿ ನಮ್ಮನ್ನ ವಿರೋಧ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ, ಯಾರೋ ಕನ್ನಡ ಪರ ಹೋರಾಟಗಾರರು ಬಂದ್ರು ಬೀಗ ಹಾಕ್ಸ್ಬಿಟ್ರು, ಯಾರೋ ಕನ್ನಡ ಪರ ಹೋರಾಟಗಾರರು ಬಂದ್ರು ಬೀಗ ಹಾಕ್ಸ್ಬಿಟ್ರು. ಹೌದು. ನಿಮ್ಮ ಮಾಧ್ಯಮದ ಮುಖಾಂತರ ಸ್ಪಷ್ಟೀಕರಣ ಕೊಡ್ತಾ ಇದೀನಿ. ನಾವು ಬಿಗ್ ಬಾಸ್ ಮತ್ತೆ ಅಲ್ಲಿನ ಏನು ಕಂಟೆಂಟೆಂಟ್ಸ್ ಇದ್ದಾರೆ ಹ್ಮ್ 17-18 ಜನ, ಅವರ ಸುರಕ್ಷತೆ ಬಗ್ಗೆನೂ ನಾವು ತುಂಬಾ ಯೋಚನೆ ಮಾಡಿ ತೀರ್ಮಾನ ಮಾಡಿರೋದು, ಸುಮ್ನೆ ಮಾಡಿರೋದಲ್ಲ. ಖಂಡಿತ ಪ್ರಕಾಶ್ ಸರ್, ನಿಮ್ಮ ಉದ್ದೇಶಗಳು ತುಂಬಾ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ, ಎಲ್ಲರ ಪರವಾಗಿದೆ. ಖಂಡಿತವಾಗ್ಲೂ ತಮ್ಮ ಒಂದು ಅಭಿಪ್ರಾಯಗಳನ್ನ ತಾವು ತಿಳಿಸಿದ್ದೀರಿ ನಮ್ಮ ಮಾಧ್ಯಮದ ಮುಖಾಂತರ ಕರ್ನಾಟಕದ ಜನತೆಗೆ. ಹೈಕೋರ್ಟ್ಗೆ ಹೋಗಿದೆ ಕಲರ್ಸ್ ಕನ್ನಡ. ನೋಡೋಣ ನ್ಯಾಯಮೂರ್ತಿಗಳು ನ್ಯಾಯಾಲಯದಲ್ಲಿ ಯಾವ ರೀತಿಯಾದಂಥ ಒಂದು ತೀರ್ಪು ಬರುತ್ತೆ ಅಂತೇಳಿ ಕಾದ್ ನೋಡೋಣ. ಖಂಡಿತವಾಗ್ಲೂ ವಿಚಾರ ಹೇಳಿದ್ವಲ್ಲ ಅಷ್ಟೇ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್